ನನ್ನಲ್ಲಿ ಸಿದ್ದರಾಮಯ್ಯನಲ್ಲಿ ಯಾವತ್ತೂ ನಮಗೆ ಭಿನ್ನಾಭಿಪ್ರಾಯ ಇಲ್ಲ. ನಾನಂತೂ ಗುಂಪು ಮಾಡೋಕ್ಕೆ ಯಾವತ್ತೂ ಹೋಗೋಣ. ನಾನು ಇವೆಲ್ಲ ಗಮನಿಸಿರ್ಬೇಕು. ಡೆಲ್ಲಿಗೆ ಹೋಗ್ಬೇಕಾದ್ರೆ ನಾನು ಒಬ್ಬ MLA ನನ್ನ ಜೊತೆ ಕರ್ಕೊಂಡು ಹೋಗ್ಬೋದಾಗಿತ್ತು. ಅದೇನು ದೊಡ್ಡ ಕೆಲಸ ಅಲ್ಲ. ಜೊತೆಗೆ ನಾನು ಒಂದು 8 ಜನ ಹಾಕ್ಕೊಂಡು 5-6 ಜನ ಹಾಕ್ಕೊಂಡು ಹೋಗ್ಬೋದಾಗಿತ್ತು. ಅದರಿಂದ ಏನೂ ಪ್ರಯೋಜನ ಆಗಲ್ಲ. ನಾವು ಒಂದು ಸ್ಥಾನದಲ್ಲಿ ಇರೋರು, ಪಾರ್ಟಿ ಪ್ರೆಸಿಡೆಂಟ್ ಅಂದರೆ ಐ ಆಮ್ ಲೈಕ್ ಎ ಫಾದರ್ ಫಿಗರ್. ಐ ಮೇ ಬಿ ಯಂಗ್. ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಳ್ಬೇಕು. ನನಗೆ 140 ಜನ ನನ್ನ ತಂದೆ. ನಾನು ಯಾರನ್ನೂ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ನಾನು ಯಾವತ್ತೂ ನನಗೂ ಅವ್ರಿಗೂ ಯಾವ ಥರದ ಭಿನ್ನಾಭಿಪ್ರಾಯ ಇಲ್ಲ. ನಾನು ಯಾರು ಕುಮಾರಸ್ವಾಮಿ ತಾವು ಕೆಲಸ ಮಾಡೇನೆ ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡಿದ್ದೀನಿ ಅಂತ ನನ್ನ ಆತ್ಮಸಾಕ್ಷಿ ಗೊತ್ತು, ದೇವ್ರಿಗೆ ಆತ್ಮಸಾಕ್ಷಿ ಗೊತ್ತು. ಕುಮಾರಸ್ವಾಮಿ ಒಪ್ಪದೇ ಇರ್ಬೋದು, ಅದು ಬೇರೆ ವಿಚಾರ. ಬಟ್ ಆ ಕುಮಾರಸ್ವಾಮಿಗೂ ನಾನು ಲಾಯಲ್ ಆಗಿ ಇದ್ಕೊಂಡು ಕೊನೆಯ ದಿನದವರೆಗೂ ಆ ಸರ್ಕಾರ ಉಳಿಸ್ಬೇಕು ಅಂತ ನಾನು ಎಷ್ಟು ಪ್ರಯತ್ನ ಮಾಡಿದ್ದೀನಿ ಅಂತ ಅವ್ರ ತಂದೆಗೂ ಗೊತ್ತಿದೆ. ನನಗೇನು ಬೇಕಾದ್ರೆ ಅವ್ರು ಮಾತಾಡ್ಕೊಳ್ಳಿ, ಅವ್ರ ಆಸೆಗೆ ಮಾತಾಡ್ಕೊಳ್ಳಿ, ನಾನು ಅದಕ್ಕೇನು ಬೇಜಾರು ಮಾಡೋದು. ಸೊ ನನ್ನ ಬದುಕು ಆ ರೀತಿ. ನಾನು ಯಾವತ್ತೂ ಬ್ಯಾಕ್ ಸ್ಟಾಪ್ ಮಾಡೋಣಂತೂ ಅಲ್ಲ. ಏನಾದರೂ ಎದುರುಗಡೆನ ಫೈಟ್ ಮಾಡೋಣ. ಸರ್, KC ವೇಣುಗೋಪಾಲ್ ಕರ್ನಾಟಕದ ಸೂಪರ್ CM ಆಗ್ತಾ ಇದ್ದಾರೆ ಅಂತಂದ್ರೆ ಟ್ವೀಟ್ ಮಾಡ್ತಾ ಇದ್ದಾರೆ ಸರ್ BJP ಅವರೆಲ್ಲ. ಕರ್ನಾಟಕದಲ್ಲಿ ಸೂಪರ್ ಪಾಪ BJP ಅವ್ರ ಪಾಪ ಅವ್ರಿಗೆ ಏನಾದ್ರು ಬೇಕಲ್ಲ. ಅವರು ಒಂದು ಅಪೋಸಿಷನ್ ಪಾರ್ಟಿ, ಅವರು ನಾವು ಬದುಕಿದ್ದೀನಿ ಅಂತ ತೋರಿಸ್ಕೋಬೇಕಲ್ಲ. ಏನೋ ಅವ್ರು ಮಾಡ್ತಾರೆ. ನಾವು BJP ಅವ್ರನ್ನೆಲ್ಲ ನಾವು ಸೀರಿಯಸ್ ಆಗಿ ತೊಗೊಳಕ್ಕಾಗ್ತದ? ಸರ್, ಕೇಂದ್ರಕ್ಕೆ ನಿಯೋಗ ಧ್ವನಿ ಎತ್ತಿದ್ದಕ್ಕೆ ಸ್ವಾಮೀಜಿಯವರ ನಡೆ ಬಗ್ಗೆ ಕುಮಾರಸ್ವಾಮಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಹೌದಾ? ಪಾಪ ಕುಮಾರಣ್ಣಂಗೆ ಮಠ ಹೆಂಗಾಯ್ತು. ಸ್ವಾಮೀಜಿಯವರು ಇದ್ದೇ ಹೋದರೆ ಚೀಫ್ ಮಿನಿಸ್ಟರ್ ಹಾಕಿಲ್ಲ ದೇವೇಗೌಡರು. ರಸ್ತೆಗಿಡಿದ್ರು ಸ್ವಾಮೀಜಿ ಅವತ್ತು. ಸದಾನಂದ ಗೌಡ್ರಿಗೆ ಏನಾಯ್ತು, ಅವ್ರಿಗೆ ತೊಂದರೆ ಆದಾಗ ಸ್ವಾಮೀಜಿ ಸುಮ್ಮನೆ ಕೂತಿದ್ರ? ಕೆಲವು ಸಂದರ್ಭದಲ್ಲಿ ಕೆಲವರು ಮಾತಾಡ್ತಾರೆ. ಈಗ ನಾನು ಬೇರೆ ಸ್ವಾಮಿಗಳು ಮಾತಾಡಿದ್ರಪ್ಪ, ಅದನ್ನ ಬೇಜಾರು ಮಾಡ್ಕೋಬೇಕಲ್ಲ. ಸ್ವಾಮೀಜಿ ಬೆಂಬಲ ಕೇಳಲಿಲ್ಲ ಅಂತ ನಾನು ಕೇಳಿದ್ದೀನ? ನಾನು ಯಾವ ಸ್ವಾಮೀಜಿನೂ ಬೆಂಬಲ ಕೇಳಿಲ್ಲ. ನಾನು ಇಂಥ ಜಾತಿ ಹುಟ್ಟಿರ್ಬೋದು. ನಾನು ಎಲ್ಲ ಜಾತಿನೂ ನಾನು ಪ್ರೀತಿ ಮಾಡ್ತೀನಿ. ನಾನು ಈಗ ನಮ್ಮ ಬಾಳೆಹೊನ್ನೂರು ಸ್ವಾಮಿಗಳು ನನ್ನ ಪರವಾಗಿ ಮಾತಾಡಿದ್ರು. ರಂಭಾಪುರಿ ಅವರು, ಶ್ರೀಶೈಲ ಸ್ವಾಮಿಗಳು ಮಾತಾಡಿದ್ರು. ಇನ್ನು ಬೇಕಾದ ಸ್ವಾಮಿಗಳು ಮಾತಾಡಿದ್ರು. ನಾನು ಅವ್ರನ್ನ ಕೇಳಿದ್ನ? ಅವ್ರಿಗೆ ಏನೋ ನನ್ನ ಬಗ್ಗೆ ಒಂದು ವಿಶ್ವಾಸ ಅಷ್ಟೇ, ಪ್ರೀತಿ, ಗೌರವ. ಅದು ತಪ್ಪು ಅಂತ ಹೇಳಕ್ಕಾಗ್ತದ? ಈ ಜೈನ ಸ್ವಾಮಿಗಳು ಓಪನ್ ಆಗಿ ದೊಡ್ಡ ಬಹಿರಂಗ ಸಭೆಯಲ್ಲೇ ಅವರು ಆಶೀರ್ವಾದ ಮಾಡಿ ಹೇಳಿದ್ರಪ್ಪ ಧಾರವಾಡದಲ್ಲಿ. ಸೊ ಈಗ ಧರ್ಮಸ್ಥಳದಲ್ಲೂ ಕೂಡ ನಾನು ಹೋದ ಸಂದರ್ಭ ಅವರು ಒಂದಿನ ನನ್ನ ಹತ್ರ ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಮಾತಾಡಿದ್ರು. ಸೊ ನಾನು ಅವ್ರು ಕೇಳಿದ್ದ. ಸೊ ಅವರ ಪ್ರೀತಿ ವಿಶ್ವಾಸನ ಒಂದು ರೀತಿ ವ್ಯಕ್ತಪಡಿಸ್ತಾರೆ. ಅದನ್ನ ತಪ್ಪು ಅಂತ ಹೇಳಕ್ಕಾಗ್ತದ? ಇವರೇನ ಬಿಡಿ, ಅವರು ವಿಶ್ವಮಾನವರು. ಸರ್, ಕೇಂದ್ರ ಸಚಿವರನ್ನ ಭೇಟಿ ಅಲ್ಲ, ಅದು ಸ್ವಲ್ಪ ಇದು ಮುಗಿಸಿದ್ರು. ನಾವು ಬಹಳ ದೊಡ್ಡವರು ಅವರು. ಪಾಪ ಅವ್ರಿಗೆ ಯಾರ ಆಶೀರ್ವಾದನೂ ಬೇಡ ಅವ್ರಿಗೆ. ಅವರು ಮಠ ಯಾವತ್ತೂ ಉಪಯೋಗಿಸ್ಕೊಳ್ಳಿಲ್ಲ, ವಕೀಲರ ಸಂಘ ಉಪಯೋಗಿಸ್ಕೊಳ್ಳಿಲ್ಲ, ಜಾತಿ ಉಪಯೋಗಿಸ್ಕೊಳ್ಳಿ. ಅವರೆಲ್ಲ ಬಹಳ ದೊಡ್ಡವರು. ಸರ್, ಕೇಂದ್ರ ಸಚಿವರ ಭೇಟಿಯನ್ನು ಹೊರತುಪಡಿಸಿ ಪಕ್ಷದ ಕಾರಣ ಅಥವಾ ರಾಜಕೀಯ ಕಾರಣಕ್ಕಾಗಿ ದೆಹಲಿ ಹೋಗುವಂತ ಪರಿಸ್ಥಿತಿ ಸದ್ಯಕ್ಕೆ ಇದೆಯಾ ಸರ್? ನನಗೆ ನೋಡಬೇಕು. ನಾನು ಚೀಫ್ ಮಿನಿಸ್ಟರ್ ಮತ್ತೆ ಮಾತಾಡ್ತೀವಿ. ಈಗೂ ಮಾತಾಡಿದ್ದೀವಿ, ಮುಂದಕ್ಕೂ ಮಾತಾಡ್ತೀವಿ. ಯಾಕೆಂದ್ರೆ ನಾವೊಂದು ಆಲ್ ಪಾರ್ಟಿ ಮೀಟಿಂಗು ಕಂಪಲ್ಸರಿ ಕರಿಬೇಕಾಗ್ತದೆ. ಇಟ್ ಇಸ್ ಎ ಮಸ್ಟ್. ಅದಕ್ಕೆ ನಾನು ದೆಹಲಿಲೇ ಕರಿಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಇದೆ. ಯಾಕೆಂದರೆ MPs ಎಲ್ಲ ಅದಕ್ಕೆ ಪಾರ್ಟಿಸಿಪೇಟ್ ಮಾಡೋದು. ಆಲ್ ಪಾರ್ಟಿ ಬಿಡಬೇಕು. ಯಾಕೆಂದ್ರೆ ಕೆಲವು ಇಶ್ಯೂಸ್ ಇದೆ. ಈಗ ಅಸೆಂಬ್ಲಿ ಬೇರೆ ಕರೆದಿದ್ದೀವಿ. ಸೊ ಚೀಫ್ ಮಿನಿಸ್ಟರ್ ಏನು ಹೇಳ್ತಾರೆ ನಾನು ಕೇಳ್ತೀನಿ. ಯಾಕೆಂದರೆ ಚೀಫ್ ಮಿನಿಸ್ಟರ್ ನಾನೋಗಿ ಮೀಟಿಂಗ್ ಮಾಡೋದು ಸರಿ ಇಲ್ಲ. ಅದು CM ಬಂದು ಬರಬೇಕು, ಅಗ್ರಿಕಲ್ಚರ್ ಮಿನಿಸ್ಟರ್ ಬರಬೇಕು, ಬೇರೆ ಬೇರೆ ಮಿನಿಸ್ಟರ್ಸು, ಕೃಷ್ಣ ಬೈರೇಗೌಡ ಅವರೆಲ್ಲ ಬೇಕಾಗ್ತದೆ ಆ ಇದಕ್ಕೆ. ಸೊ ಕೇಳ್ಬಿಟ್ಟು ನಾವು ತೀರ್ಮಾನ ಮಾಡ್ತೀವಿ. ಪ್ರಿಯಾಂಕ್ ಖರ್ಗೆ ಅವರು ಕೂಡ ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿರುವುದು. ಅಪ್ಪ ಮಕ್ಕಳು ಭೇಟಿ ಮಾಡೋಕ್ಕೆ ನೀನು ಒಳ್ಳೆ ಸರ್, ಅದು ದೆಹಲಿ ಎಲ್ಲಿ ಇರ್ಬೋದು, ಎನರ್ಜಿ ಹಾಕೋಬೇಕಾದ್ರೆ ಅಪ್ಪ ಮಕ್ಕಳು ದಿನ ಭೇಟಿ ಮಾಡೋಕ್ಕೆ. ಅವರು ಈಸ್ ಎ ಪಾರ್ಟಿ ಇಂಪಾರ್ಟೆಂಟ್ ಲೀಡರ್. ಅವರು ರಾಹುಲ್ ಗಾಂಧಿ ಅವರು ಬಂದಿರಲಿಲ್ಲ ಯಾವುದು ನಮ್ಮ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ರು. ಬೇಕಾದಷ್ಟು ಅವ್ರದ್ದೇ ಆದಂಥ ಶೆಡ್ಯೂಲಿಂದ ಬಂದಿಲ್ಲ. ಹಿ ಹ್ಯಾಸ್ ಕಮ್ ಔಟ್ ವಿತ್ ಎ ಬ್ಯೂಟಿಫುಲ್ ಇನ್ಸ್ಟ್ರೂಮೆಂಟ್. ರಾಹುಲ್ ಗಾಂಧಿ ಅವರು ಕೂಡ ಸ್ವಲ್ಪ ಹೇಳ್ತೀನಿ ಕೇಳೇ ಇದ್ದೀವಿ. ಒಂದು ಒಳ್ಳೆ ಇನ್ಸ್ಟ್ರೂಮೆಂಟ್ನ ಅವ್ರು ತಯಾರು ಮಾಡಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಪ್ರೂವ್ ಮಾಡಿದ್ದಾರೆ. ನೀನು ಬೇಕಾದ್ರೆ ಉಪಯೋಗಿಸಬಾರ್ದು, ಗೊತ್ತಾಗ್ತದೆ. ಭಾಳ ಕಡಿಮೆ ದರದಲ್ಲಿ ನಮ್ಮ ಬೆಂಗಳೂರಲ್ಲೇ ತಯಾರು ಮಾಡೋದನ್ನ ಗ್ಲೋಬಲ್ ಲೆವೆಲಲ್ಲಿ ಅನುಕೂಲ ಆಗುವಂಥ ಒಂದು ಇನ್ಸ್ಟ್ರೂಮೆಂಟ್ನ ಭಾಳ ಕಡಿಮೆ ದರದಲ್ಲಿ ಮಾಡಿದ್ದಾರೆ. ಅದ್ರ ಬಗ್ಗೆ ಅವ್ರ ಮಾಹಿತಿ ತಿಳ್ಕೊಂಡಿದ್ದಾರೆ.
ತಿಳ್ಕೊಂಡು ನಾನು ನೋಡಬೇಕು ಅಂತ ಅಂದ್ಬಿಟ್ಟು ಅವ್ರನ್ನ ಶರತ್ ಬಚ್ಚೇಗೌಡರನ್ನ ಕರೆಸ್ಕೊಂಡು ಒಂದು ಅರ್ಧ ಗಂಟೆ ನೋಡಿ ಚರ್ಚೆ ಮಾಡಿದ್ದಾರೆ, ಪ್ರಶಂಸೆ ಪಟ್ಟಿದ್ದಾರೆ. ಯಾರು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟು IT ಪೀಪಲ್ ಎಲ್ಲ ನಿಮ್ಮ ಕರ್ನಾಟಕದಿಂದ ಒಳ್ಳೆ ಕೆಲಸ ಆಗಿದೆ ಅಂತ ಹೇಳ್ಬಿಟ್ಟು ರಾಹುಲ್ ಗಾಂಧಿ ಅವ್ರಿಗೆ ತಿಳಿಸಿದ್ದಾರೆ. ಅದಕ್ಕೆ ಅವ್ರಿಗೆ ಕರೆದು ತಿಳ್ಕೊಂಡಿದ್ದಾರೆ. ಸೊ ಅದಕ್ಕೆ ಹೋದ ತಕ್ಷಣ ಎಲ್ಲ ರಾಜಕೀಯ ಮಾತಾಡೋದು ಅಂತ ಲೆಕ್ಕನ, ಸರಿ ಅಪ್ಪ ಮಕ್ಕಳು ಸೇರಿದಾಗೆಲ್ಲ ಮಾತ್ರ ರಾಜಕೀಯ ಅಂತ ಮಾಡಿದ್ರೆ, ಅಣ್ಣ ತಮ್ಮದಿರು ಸೇರಿದಾಗೆಲ್ಲ ಮಾತ್ರ, ಬೇರೆಯವ್ರದೆಲ್ಲ ನಿಮ್ಮ ಲೆಕ್ಕ ಇಲ್ಲ, ನಮ್ಮದು ಮಾತ್ರ ಲೆಕ್ಕ.